ಮುಖ್ಯ ಉದ್ದೇಶ ಇಷ್ಟೇ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ 16 ಗ್ರಾಮದಲ್ಲಿ ನಮ್ಮ ದಲಿತ ಬಿಎಸ್ಪಿ ಮುಖಂಡರಾದಂಥ ಬಹುಮಾನಂದ್ ಅವರ ಕೊಲೆಗೈದ ಆರೋಪಿಗಳಿಗೆ ಕೂಡಲೇ ಬಂಧಿಸಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಂತಕ್ಕಂಥದ್ದು ಕೂಡ, ಮತ್ತು ಈಗಾಗಲೇ ಬಹುಮಾನಂದ್ ಅವರು ಒಂದು ಸಮಾಜ ಸೇವೆಯಲ್ಲಿ ತೊಡಗಿದಾಗ ಗ್ರಾಮದಲ್ಲಿ ದೇವಾಲಯ ನಿರಾಕರಿಸಿದಕ್ಕಾಗಿ ಹಾಗೂ ಮೇಲ್ಜಾತಿಯ ವರ್ಗದವರು ಇವರ ಮೇಲೆ ಹಲವಾರು ರೀತಿ ಕಿರುಕುಳ ನೀಡುವುದರೊಂದಿಗೆ ಅವರ ಮೇಲೆ ಕೊಲೆಗೈದು ಇವತ್ತು ಪರಾರಿಯಾಗಿದ್ದಾರೆ. ಎಲ್ಲ ಈ ಕೊಲೆಗೆ ಕಾರಣ ಅಲ್ಲಿರ್ತಕ್ಕಂಥ ರಾಜಕೀಯ ಮುಖಂಡರು ಮತ್ತು ಅಲ್ಲಿರ್ತಕ್ಕಂಥ ಮೇಲ್ಜಾತಿಯ ವರ್ಗದವರಿಂದ ಕೊಲೆಯಾಗಿದೆ. ಈಗಾಗಲೇ ಅಲ್ಲಿರ್ತಕ್ಕಂಥ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಈಗಾಗಲೇ 3 ರಿಂದ 4 ಜನ ಬಂಧಿಸಿದ್ದೀವಿ ಅಂತಕ್ಕಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಆದರೆ ಬಂಧಿಸಿದ್ರೆ ಅಷ್ಟೇ ಅಲ್ಲ, ಅವರ ಮೇಲೆ ಅವರ ಶಿಸ್ತಿನ ಕ್ರಮ ಕೈಗೊಳ್ಳಬೇಕಂತಕ್ಕಂಥದ್ದು ಮತ್ತು ಈ ಬಡ ದಲಿತ ಕುಟುಂಬಕ್ಕೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಸುಮಾರು 50 ಲಕ್ಷ ರೂಪಾಯಿ ಪರಿಹಾರ ಮತ್ತು 10 ಎಕರೆ ಭೂಮಿ ಹಾಗೂ ಆ ಕುಟುಂಬಕ್ಕೆ ರಕ್ಷಣೆ ನೀಡಬೇಕಾಗ್ತಕ್ಕಂಥ ಕೆಲಸ ಇವತ್ತು ಅಲ್ಲಿರ್ತಕ್ಕಂಥ ವರಿಷ್ಠಾಧಿಕಾರಿಗಳಾಗ್ಲಿ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ಕೂಡಲೇ ಮಾಡ್ಬೇಕಂತ ಕೂಡ ಇವತ್ತು ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಒತ್ತಾಯಿಸ್ತಾ ಇದ್ದೀವಿ. ಆದರೆ ವಿನಾಕಾರಣ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ದಲಿತರಲ್ಲಿ ಜಗಳ ಆಗ್ತಕ್ಕಂಥದ್ದು ಮತ್ತು ದಲಿತರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು ಬಹಳ ನಡೀತದನ್ನು ಈ ಸರ್ಕಾರದಲ್ಲಿ ಕಂಡು ಬರ್ತಾ ಇದೆ. ಹಾಗೆ ಈಗಾಗಲೇ ನಮ್ಮ ಜಿಲ್ಲೆಯವರಾದಂಥ ದಲಿತ ಗೃಹ ಮಂತ್ರಿಗಳು ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ನೋಡಬೇಕಾಗಿದೆ. ಆದರೆ ಕಲಬುರಗಿ ಜಿಲ್ಲೆಯಲ್ಲಿ ಯಾವಾಗಿನಿಂದ ಗೃಹ ಮಂತ್ರಿ ಅಧಿಕಾರ ವಹಿಸುವಿಕೆಯಿಂದ ಇಲ್ಲಿವರೆಗೆ ಸುಮಾರು ಕಗ್ಗೊಲೆಗಳು ಕೂಡ ಕಲಬುರಗಿ ಜಿಲ್ಲೆಯಲ್ಲಿ ನಡೀತಿದ್ದೇವೆ. ಅದಕ್ಕೆ ನಾವು ನೇರ ಹೊಣೆ ಗೃಹ ಮಂತ್ರಿ ಅಂತಕ್ಕಂಥ ಹೇಳ್ತಾ ಇಲ್ಲ. ನಾವು ನಿಜವಾಗ್ಲೂ ಗೃಹ ಮಂತ್ರಿಯವರ ಕಾರ್ಯವೈಖರಿ ಬಗ್ಗೆ ಹೇಳಬೇಕಾಗಿದೆ. ಅವರು